ಆಕೆಗೆ ಮಲಗಲು ಬೇರೆ ಕೊಠಡಿ ಇರಲಿಲ್ಲ. ನಾವು ಇಬ್ಬರೂ ಒಂದು ಹಾಸಿಗೆ ಹಂಚಿಕೊಳ್ಳಬೇಕಾಯಿತು. ಆಗಲೇ ದೀಪ ನಂದಿದರು. ಆತುರ ತುಂಬಿದ ಉಸಿರಾಟ, ಲಜ್ಜೆಗೂ ಮೀರಿದ ಮೈ ಚಲನೆಗಳು. ನಾವು ಏನೂ ಮಾತನಾಡಿಲ್ಲ. ಆದರೆ ಏನೋ ಆಗಿತ್ತು. ಆಗಸ್ಟ್ ತಿಂಗಳಿನ ಕೊನೆ ವಾರ, ಹಬ್ಬದ ಸಮಯ. ನಮ್ಮ ಎಲ್ಲ ಬಂಧು ಬಳಗದವರು ಹಳ್ಳಿ ಮನೆಯತ್ತ ಭೇಟಿ ಕೊಟ್ಟಿದ್ದರು. ಅತ್ತೆಮನೆಂದರೆ ನನ್ನ ತಂದೆಯ ಅಣ್ಣನ ಮನೆ. ಅಲ್ಲಿ ಪ್ರತಿವರ್ಷ ಶ್ರಾವಣ ಮಾಸದ ಪೂಜೆಗೆ ಎಲ್ಲರೂ ಸೇರುವ ಹಬ್ಬದ ಸಂಭ್ರಮ. ಮನೆಯ ತಟ್ಟೆಯ ಮೇಲೆ ಹಣ್ಣಿನ ಪಲ್ಲಕ್ಕಿ, ಹೊರಟು ಹೋದ ಗೋಪುರ ನಗೆ, ನವಿಲಿನ ಲಗ್ಗೆ, ಮನೆಯ ಮಾಳಿಗೆಯಿಂದ ಹರಿಯುವ ಧೂಪದ ವಾಸನೆ. ಸುತ್ತಲೂ ಬದುಕು ಜೀವಂತವಾಗಿತ್ತು. ಅತ್ತಿಗೆ, ಸವಿತಾ ಅತ್ತಿಗೆ, ಅಪ್ಪನ ಅಣ್ಣನ ಮಗಳು. 8 ವರ್ಷ ಹಳೆಯವರು. ನನಗೆ ಚಿಕ್ಕದಿನದಿಂದಲೇ ಬಹಳ ಪ್ರೀತಿ. ಆದರೆ ಈ ಬಾರಿಗೆ ಆಕೆಯ ನೋಟ, ವರ್ತನೆ ಸ್ವಲ್ಪ ಬದಲಾಗಿದೆ ಎಂಬ ಭಾವನೆ ನನಗೆ ಇತ್ತು. ಆ ರಾತ್ರಿ ಎಲ್ಲರೂ ಊಟ ಮುಗಿಸಿ ಒಂದೊಂದೇ ಹಾಸಿಗೆ ತಯಾರಿಸಿಕೊಳ್ಳುತ್ತಿದ್ದ ಕ್ಷಣ. ಆತ್ಮೀಯರ ಅಲ್ಲಿ 12 ಮಂದಿಗೆ ಒಂದೇ ಮನೆ, ಹಾಸಿಗೆ ಗೊಂದಲ ತಕ್ಷಣವೇ ನನಗೆ ಮತ್ತು ಅತ್ತಿಗೆಗೆ ಒಂದೇ ಹಾಸಿಗೆ ಬಂತು. ಅಯ್ಯೋ, ಮತ್ತೊಬ್ಬರ ಹಾಸಿಗೆ ಬೇಡವ್ವಾ, ಅತ್ತಿಗೆ ಕೇಳಿದಳು. ಏನು ಅತ್ತಿಗೆ? ಈ ಸಮಯದಲ್ಲಿ ಬೇರೆ ಏನೂ ಸಿಗೋಲ್ಲ. ನೀವೇನಾದರೂ ಅಡ್ಜಸ್ಟ್ ಮಾಡ್ತೀರಲ್ಲ, ಅಕ್ಕು ಮಾತಾಡಿದಳು. ಆಕಸ್ಮಿಕವಾಗಿ ನಾನು ಮತ್ತು ಅತ್ತಿಗೆ ಒಂದೇ ಹಾಸಿಗೆ ಹಂಚಿಕೊಳ್ಳೋದು ಫಿಕ್ಸ್. ಅತ್ತಿಗೆ ಮಲಗಿದ್ದಳು ಬಲಭಾಗದಲ್ಲಿ, ನಾನು ಎಡಭಾಗದಲ್ಲಿ. ಮಧ್ಯೆ ಒಂದಿಷ್ಟು ಅಂತರ. ಆಕೆಯ ಶರೀರದ ಉಷ್ಣತೆ ಹತ್ತಿರದಿಂದ ಮಾಯೆಯಂತೆ ನಿಂತಿತ್ತು. ಆಕೆ ಹೊತ್ತುಕೊಂಡಿದ್ದ ಹಳದಿ ಬಟ್ಟೆ, ಅದರ ಕೆಳಗೆ ದಪ್ಪ ಶಾಲು. ಆದರೂ ಆ ಶರೀರದ ರೇಖೆಗಳು ನಾ ಬಯಸದೆಯೇ ನನ್ನ ನೋಟ ಸೆಳೆಯುತ್ತಿದ್ದವು. ಮೂಟೆ ಮೇಲೆ ಮಲಗಿದ ಬೆನ್ನಿಗೆ ಚಾಚಿದ ತೋಳಿನ ರೇಖೆಗಳು ಮತ್ತು ಪಕ್ಕಕ್ಕೆ ಬಿದ್ದ ಕೂದಲ ರೇಖೆಗಳು. ಅತ್ತಿಗೆಯ ಈ ಹತ್ತಿರದ ಪ್ರಸ್ಥಿತಿ ನನ್ನಲ್ಲೊಂದು ವಿಚಿತ್ರ ತೊಳಲಾಟ ಹುಟ್ಟಿಸಿತು. ಅತ್ತಿಗೆ ಎಂದೂ ಈ ರೀತಿ ಹತ್ತಿರ ಬಂದಿಲ್ಲ. ಅದು ಇಷ್ಟು ಶಾಂತವಾಗಿರು ಗಟ್ಟಿತನದ ಮೌನ. ಮತ್ತೆ ಎಡಬದಿಗೆ ತಿರುಗಿದಾಗ ಅವಳ ಬೆನ್ನು ಸೀರೆ ಸೆಳೆಯಿ. ನಾನು ಎಷ್ಟೇ ಪುಣ್ಯವಂತನೋ ಎನಿಸಿತು. ಅತ್ತಿಗೆ ಏನೇನೂ ಮಾತು ಆಡಿಲ್ಲ, ಕಣ್ಣೆಳೆಯೂ ಇಲ್ಲ. ಆದರೂ ಆ ಮೌನದಲ್ಲಿ ನಾನೊಬ್ಬನೆಲ್ಲ ಕಲ್ಪಿಸುತ್ತಾ ಹೋದೆ. ಈ ಮೌನ ಒಂದು ಅನುಮತಿಯ ಸಂಕೇತವೇ? ಸಡಗರ ಮನೆ, ಆದರೆ ನನ್ನ ಹೃದಯದಲ್ಲಿ ಸುಮ್ಮನೆ ಚಪ್ಪಳಿಯರಸಿಕೊಂಡ ಮೌನ ತೇಲುತ್ತಿತ್ತು. ಅತ್ತಿಗೆ ಒಂದಷ್ಟು ದೂರದಲ್ಲಿದ್ದರೂ ಆ ಉಸಿರಾಟದ ತಾಳ, ಹೃದಯದ ಲಯ ಎಲ್ಲವೂ ನನಗೆ ಕೇಳಿಸುತ್ತಿತ್ತು. ನೀನು ಮಲಗಿಬಿಟ್ರಾ? ಆಕೆಯ ಮಾತು ರಾತ್ರಿ 11 ಗಂಟೆಗಷ್ಟೇ ಎದ್ದಿತು. ಹೌದು ಅತ್ತಿಗೆ. ನಿನ್ನ ಹತ್ತಿರ ಮಲಗೋದೇನು ಹೊಸ ಹುಡುಗನಾಗಿ ಬಿಟ್ಟಿ ಈಗ. ನಾವು ಒಂದು ಹಾಸಿಗೆ ಹಂಚಿಕೊಳ್ಳೋದು ಅಸಹಜ ಅನ್ನಿಸುತ್ತೆ, ಅತ್ತಿಗೆ ನುಡಿಯಿದಳು. ಆ ಮಾತಿನಲ್ಲೇ ಏನೋ ಅಸ್ಪಷ್ಟ ಅರ್ಥವಿತ್ತು. ಮತ್ತೆ ಮೌನ. 2 ಕಣ್ಣುಗಳು ಏಕಕಾಲದಲ್ಲಿ ಮೇಲಕ್ಕೆ ನೋಡಿದವು. ಅಷ್ಟರಲ್ಲಿ ನಾಮಪತ್ರದಲ್ಲಿ ಬರುವ ನಕ್ಷತ್ರಗಳಂತೆಯೇ ನಮ್ಮ ಮಧ್ಯೆ ಮೌನದ ಬೆಳಕು ಹರಡಿತು. ಅವಳ ತೊಡೆಯ ಹತ್ತಿರ ಬಿದ್ದಿದ್ದ ಹಾಸಿಗೆ ತುಂಡು ನನಗೆ ತಟ್ಟಿತು. ಆಕೆಯ ಮೈಕಂಪ ನನ್ನ ಹೃದಯ ತಾಳವನ್ನೇ ಬದಲಿಸಿತು. ಅತ್ತಿಗೆ, ನನಗೆ ನಿದ್ರೆಯೇ ಬಾರ್ತಾ ಇಲ್ಲ. ನನಗೂ ಅಲ್ಲಾಯೆ, ಅವಳು ನಿಧಾನವಾಗಿ ಹೇಳಿದರು. ಅಷ್ಟೇ. ಮಾತು ಅಲ್ಲಿದೆ ನಿಂತಿತು. ಆದರೆ ಮೌನದ ಮಾತುಗಳು ಮುಂದುವರಿದವು. ಒಂದು ಕ್ಷಣ ಆಕೆಯ ಕೈ ನನ್ನ ಕೈಗೆ ತಾಗಿತು. ಅವಳು ಹಿಂದೆ ಸರಿಯಲಿಲ್ಲ, ನಾನು ಸರಿಯಲಿಲ್ಲ. ಆ ಸ್ಪರ್ಶದಲ್ಲಿ ಬೆವರು, ಪಿಸುಪು ಮತ್ತು ಮುಜುಗರ ಮಿಶ್ರವಾಗಿತ್ತು. ಅತ್ತಿಗೆ ಇಟ್ಟಿದ್ದ ಶಾಲು ಇಳಿದು ಹೋಗಿತ್ತು. ನಾನು ಕಣ್ಣು ಮುಚ್ಚುವ ಪ್ರಯತ್ನ ಮಾಡಿದೆ, ಆದರೆ ಮನಸ್ಸು ಕೇಳಲಿಲ್ಲ. ನೋಡಬಾರದ ಮೇಲೆ ಹೆಚ್ಚು ನೋಡುವ ಬಲ ಬರುವಂತೆ ಆ ರಾತ್ರಿ ನಾನವಳಲ್ಲಿ ಬಿದ್ದೆ. ಆ ಮೌನದ ನದಿಯಲ್ಲಿ ನಾನು ಈಜುತ್ತಿದ್ದೆ. ನಾನೇನು ಮಾಡುತ್ತಿದ್ದೆ ಎಂಬುದು ಗೊತ್ತಿಲ್ಲ. ಮಧ್ಯರಾತ್ರಿ. ಮಳೆ ಸುರಿಯತೊಡಗಿತು. ಪಕ್ಕದ ಕಿಟಕಿಯಿಂದ ತಂಪು ಗಾಳಿ ಅತ್ತಿಗೆ ಕಡೆ ಬಿತ್ತು. ಅವಳು ನಿಧಾನವಾಗಿ ನನ್ನ ಹತ್ತಿರಕ್ಕೆ ತಿರುಗಿದಳು. ಚಳಿಯಾಗ್ತಾ ಇದೆ ಎಂತಲೂ ಹೇಳದೆಯೇ ಹತ್ತಿರ ಬಂದು ಮಲಗಿದಳು. ಅವಳ ತೋಳು ನನ್ನ ತೊಡೆಯ ಮೇಲೆ. ನನ್ನ ದೇಹ ಜಾರುತ್ತಾ ಹೋಗುತ್ತಿದ್ದೆ. ಆಕೆಯ ಉಸಿರಿನ ಲಯ ನನಗೆ ಕಿವಿಗೆ ಕೇಳಿಸುತ್ತಿತ್ತು. ಅದೊಂದು ಮೌನದ ಮೊದಲ ರಾತ್ರಿ. ಅತ್ತಿಗೆ ನನ್ನ ಹತ್ತಿರ ಮೊದಲ ಬಾರಿಗೆ ಹಾಸಿಗೆ ಹಂಚಿದಳು, ಆದರೆ ನಮ್ಮಿಬ್ಬರ ನಡುವೆ ಉಂಟಾದ ಅಜಾಣದ ಮೌನ ನಮ್ಮ ಬಾಂಧವ್ಯವನ್ನೇ ಬದಲಿಸಬಹುದು ಎಂಬ ಭಾವನೆ ನನ್ನ ನಿದ್ದೆಯೊಳಗೂ ಅಲೆ ಎಬ್ಬಿಸುತ್ತಿತ್ತು. ಅದೊಂದು ಮದ್ದೇಳಿದ ರಾತ್ರಿ. ಮನಸ್ಸು ಮೌನದಿಂದ ತುಂಬಿತ್ತು. ಅತ್ತಿಗೆ ನನ್ನ ಹತ್ತಿರ ಹಾಸಿಗೆ ಹಂಚಿ ಮಲಗಿರುವುದು ಮೊದಲ ಬಾರಿಗೆ. ಅವಳ ಕಣ್ಣುಗಳಲ್ಲಿದ್ದ ನಿಶ್ಶಬ್ದ ಪ್ರಶ್ನೆಗಳು ನನ್ನ ಕಣ್ಣಲ್ಲಿ ಪ್ರತಿಬಿಂಬವಾಗುತ್ತಲೇ ಇತ್ತು.
ನಾವು ಮಾತನಾಡಿದ ಮಾತುಗಳಿಗಿಂತ ಮಾತನಾಡದೆ ಬಿಟ್ಟಿದ್ದ ಮೌನ ಹೆಚ್ಚಿನದಾಗಿತ್ತು. ಮಧ್ಯರಾತ್ರಿಯೊಂದು ಕ್ಷಣ ಅತ್ತಿಗೆ ಎದ್ದ ಹಾಗೆ ತೋರುತ್ತಿತ್ತು. ಆದರೆ ಎದ್ದಿರಲಿಲ್ಲ. ಆಕೆ ನನ್ನ ದೇಹದತ್ತ ನಿಧಾನವಾಗಿ ತಿರುಗಿದಳು. ಅವನ ಎದೆಯ ಸಮೀಪದಲ್ಲಿ ಮೈಚಾಚಿದಾಗ ಉಸಿರಿನಲ್ಲಿ ಒಂದು ನಗು ಬೀಳಿದ ಚಳಿ ಬೆರಕಿತ್ತು. ಚಳಿಯಾಗ್ತಗಿದೆ ಎಂಬ ಪಲಾಯನದ ಕಾರಣವಿಲ್ಲದ ಅನುಭವ. ಅವಳ ಬೆನ್ನು ನನ್ನ ಬಾಯಿಗೆ ಹತ್ತಿರ, ಕೂದಲಗುದ್ದು ಉಸಿರಲ್ಲಿ ತೇಲುತ್ತಿದ್ದವು. ನಾನೊಬ್ಬ ಕಾಗದದಂತೆ ಅವಳ ಸ್ಪರ್ಶಕ್ಕೆ ಜಾರುತ್ತಿದ್ದೆ. ಅತ್ತಿಗೆ ಹಾಸಿಗೆ ಮೇಲೆ ನನ್ನ ಕೈ ತದ್ವಿರುದ್ಧವಾಗಿ ತಿರುಗಿದಾಗ ನನ್ನ ಬೆರಳು ಅವಳ ತೋಳಿಗೆ ತಾಗಿದವು. ಅವಳು ಉಸಿರೆಳೆದಳು. ಆ ಉಸಿರಿನಲ್ಲಿ ಆತಂಕವಿತ್ತೋ ಅಥವಾ ಇಚ್ಛೆ? ಆಕೆ ಎದ್ದಳು ಅಥವಾ ಮಲಗಿದಂತೆ ನಟಿಸುತ್ತಿದ್ದಳು. ನಾನು ಶಂಕೆಗಳ ಸಮುದ್ರದಲ್ಲಿ ತೇಲುತ್ತಿದ್ದೆ. ನಾನು ಎಡಗಡೆ ಬದಲಾಗುತ್ತಿದ್ದೆ. ನನ್ನ ತೊಡೆಯು ಅವಳ ತೊಡೆಯ ನೇರಿಗೆ ಬಂದುಬಿಟ್ಟಿತು. ಅವಳು ಏನೂ ಹೇಳಲಿಲ್ಲ, ಹಿಂದೆ ಸರಿಯಲಿಲ್ಲ. ಅವಳ ಶರೀರದಲ್ಲಿ ಇರುವ ಆ ಕುಸಿದ ನಡಿಗೆ, ಮೈಯ ತಾಪಮಾನ, ಉಸಿರಿನ ಬದಲಾವಣೆ, ನಮ್ಮ ಮೌನದ ಮಧ್ಯೆ ಹೊಸ ಭಾಷೆಯು ಮೂಡಿಸುತ್ತಿತ್ತು. ಅತ್ತಿಗೆ ನಾನಬ್ಬರಿದ ಕಂಠದಲ್ಲಿ ಹೆಜ್ಜೆ ಹಾಕಿದ ಮಾತು. ಅವಳು ತಿರುಗಿ ನನ್ನ ಕಣ್ಣುಗಳನ್ನು ನೋಡಿ, ಏನು? ಅವಳ ಧ್ವನಿಯಲ್ಲಿ ಕಠಿಣತೆಯಿಲ್ಲದ ಮೃದುವು. ನೀನು ನಿದ್ದೆಯೊಳಗಿದೀಯಾ? ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಆ ಮಾತುಗಳು ಅಜ್ಞಾನದಿಂದ ಉತ್ಕಟತೆಯತ್ತ ಸಾಗಿದವು. ನಾನು ನನ್ನ ಕೈ ನಿಧಾನವಾಗಿ ಅವಳ ಕೈ ಮೇಲೆ ಇಟ್ಟೆ. ಅವಳು ಅದನ್ನು ಎಳೆದುಕೊಂಡಿಲ್ಲ. ಅವನ ಬೆರಳ ಸ್ಪರ್ಶದಿಂದ ನನ್ನ ಮೈಮನಸ್ಸು ನಲುಗಿತು. ಕಾಲದ ಪಕ್ಕದಲ್ಲಿ ಕುಳಿತಿದ್ದ ಮೌನವು ನಮ್ಮ ದೇಹದ ನಡುವಿನ ಉಷ್ಣತೆಗೆ ಮರುಳಾಯಿತು. ಅವಳ ಬೆರಳ ನಡುಗಾಟ ನನಗೆ ಹೇಳಿತ್ತು. ಆಕೆ ಯೋಚಿಸುತ್ತಿದ್ದಾಳೆ, ತಡೆಯುತ್ತಿದೆ, ಆದರೆ ತಿರಸ್ಕಾರವಲ್ಲ. ಆಕೆ ತಿರುಗಿದಳು. ಅವಳ ಎದೆ ನನ್ನ ಎದೆಯ ಹತ್ತಿರ. ಅವನ ಮುಖ ನನ್ನ ಬಾಯಿಗೆ ಹತ್ತಿರ. ಅವಳ ಉಸಿರಿನ ಮೃದುವಾದ ಸ್ಪರ್ಶದಿಂದ ನನ್ನ ತುಟಿಗಳು ನಡುಗಿದವು. ನೀವೆಷ್ಟು ದೊಡ್ಡವರಾದರೂ ಈ ರೀತಿ ಹತ್ತಿರ ಇದ್ದರೆ ನನಗೆ ಯಾಕೋ ಅಸಹನೆಯಾಗುತ್ತೆಯಾ? ನಾನು ನುಡಿಯುವ ಮಾತುಗಳನ್ನು ಹಠಾತ್ ನಿಲ್ಲಿಸಿದೆ. ಆಕೆ ಕೇಳಿದಳು, ಅಸಹನೆ? ನಾನಾ? ಅವಳ ನಗೆ ಮೌನದ ಆವರಣದಲ್ಲಿ ಕಿತ್ತೂರಿ ಹಾಯಿತು. ಹಗುರವಾದ ನಗೆಯ ಕಿರಣ, ಆದರೆ ಅದರ ಅರ್ಥ ಅಗಾಧ. ಅವಳ ಬೆರಳು ನನ್ನ ಕಿವಿಯ ಬಳಿ ಜಾರಿ ಬಂತು. ನೀನು ಮುಗ್ಧ ಹನುಮಂತನ್ ಆಗೋಕೆ ನಿಲ್ಲಿಸ್ತೀಯಾ? ಆ ಮಾತಿನಲ್ಲಿ ಎಷ್ಟು ಆಟವಿತ್ತು! ನನ್ನ ತುಟಿಗಳ ಬಳಿ ಆಕೆಯ ಉಸಿರಿನ ರೇಖೆಯು ಮುಟ್ಟಿದಂತೆ ಅನಿಸಿತು. ಅವಳ ತುಟಿಗಳು ಮಾತನಾಡುತ್ತಲೇ ನನ್ನ ನೆತ್ತಿಗೆ ತಾಗಿದುವು. ನಾನು ಕನಸು ಕಾಣುತ್ತಿದ್ದೇನೇನೋ ಎಂಬ ಅನುಮಾನ ನನ್ನೊಳಗಿತ್ತು. ಆಕೆಯ ಬೆರಳು ನನ್ನ ತೊಡೆಯ ಮೇಲಕ್ಕೆ ಜಾರಿದವು. ನಾನು ಗಾಬರಿಗೊಂಡೆ. ಆದರೆ ಏನೂ ಹೇಳಲಿಲ್ಲ. ಅವಳು ನನ್ನ ಬೆರಳನ್ನು ಹಿಡಿದಳು. ಇದು ತಪ್ಪಾ? ಅವಳ ನೋಟ ನನ್ನ ನೋಟಕ್ಕೇನು ಕೇಳಿತು. ನಾನು ಉತ್ತರಿಸುತ್ತಲೇ ಅವಳ ಮುಖ ನನ್ನ ಬಾಯಿಗೆ ತಾಗಿತು. ಅದು ಚುಂಬನೆ ಅಲ್ಲ. ಆದರೆ ಅದು ಚುಂಬನೆಗಿಂತ ಹೆಚ್ಚು ಪ್ರಭಾವಶಾಲಿ. ಅದೊಂದು ತಳಮಳಭರಿತ ಅನುಮತಿ ಎಂಬ ಮೌನದ ಸ್ಪಷ್ಟತೆ. 3 ನಿಮಿಷ, 4 ಉಸಿರಾಟಗಳು, 2 ಬೆವರು ಸುರಿತ ಪುರುಷ ಮಹಿಳೆಯ ದೇಹಗಳು. ಆ ರಾತ್ರಿ ನಾವು ಶಬ್ದವಿಲ್ಲದೆ ಕತೆ ರಚಿಸುತ್ತಿದ್ದೆವು. ನಾನು ಅವಳ ಕೈ ಹಿಡಿದು ಅವಳು ಏನೂ ಅಡ್ಡಿ ಮಾಡಲಿಲ್ಲ. ಅವನ ಎದೆಯ ಮೇಲೆ ನನ್ನ ಕೈ, ನನ್ನ ಎದೆಯ ಮೇಲೆ ಅವಳ ಕೈ. ಹಾಸಿಗೆ ಮೇಲೆ ಮೌನ, ಮನಸ್ಸುಗಳಲ್ಲಿ ಅಲೆಮಾರಿ. ಆ ಕ್ಷಣ ನಾನು ಅವಳ ಹತ್ತಿರ ಬಿದ್ದೆ. ಅವಳ ಕೂದಲನ್ನು ಬೆರಳಲ್ಲಿ ಹಿಡಿದು ತುಟಿಗೆ ತಂದು ನುಗ್ಗಿಸಿದ ಕ್ಷಣ ಅವಳು ತಡೆಯದೆ ಸುಮ್ಮನೆ ನಿದ್ದೆಮಾದಗಿದಂತೆ ಕಣ್ಣನ್ನು ಮುಚ್ಚಿದಳು. ಅವಳು ಬಾಯಲ್ಲಿ ಏನೂ ಹೇಳಿಲ್ಲ, ಆದರೆ ಅವಳ ದೇಹ ಪೂರ್ತಿ ಮೌನದ ದಾರಿ ತೋರಿಸುತ್ತಿತ್ತು. ಆ ರಾತ್ರಿ ನನ್ನ ಹೃದಯದ ಮೇಲೆ ಮೊದಲ ಮೌನದ ಮುದ್ರೆ ಬಿದ್ದಿತ್ತು. ಅವಳಿಂದ ಪ್ರೀತಿಯದ್ದೋ ಅಥವಾ ದೇಹದ ಕಾತರದದ್ದೋ ಗೊತ್ತಿಲ್ಲ, ಆದರೆ ಅದು ನನ್ನೊಳಗೆ ಅಗಾಧವಾಗಿ ತೂರಿಕೊಂಡಿತ್ತು. ಬೆಳಗಿನ ಸೂರ್ಯ ಉನ್ನತವಾಗಿ ಹೊಳೆಯುತ್ತಿದ್ದರೂ ನನ್ನ ಒಳಗಿನ ರಾತ್ರಿ ಇನ್ನೂ ಮಳೆ ಬಿರಿದ ರೀತಿಯೇ ನಿಲ್ಲದಂತೆ ಹರಿದು ಹೊರಟಿತ್ತು. ಅವಳ ಶರೀರದ ಉಷ್ಣತೆ, ಅವಳ ನಿಟ್ಟುಸುಟ್ಟ ಉಸಿರಾಟವು ನನ್ನ ಚೀಲೆಯ ತೊಳಲಾಟವನ್ನು ಮುಂದುವರೆಸಿದವು. ಹಾಸಿಗೆಗೆ ಚಪ್ಪಟಿಯಾಗಿ ಹತ್ತಿರ ಇದ್ದ ಅತ್ತಿಗೆ ಈಗ ದೂರ ಸರಿದಂತೆ, ಆದರೆ ಮನಸ್ಸಿನಲ್ಲಿ ಅವಳ ಹತ್ತಿರದ ಪ್ರತಿದಿನ ಜೀವಂತವಾಗಿತ್ತು. ಆ ರಾತ್ರಿ ನನ್ನ ತುಟಿಗೆ ಅವಳ ಉಸಿರಿನ ಗಮಂಧ ತಾಗಿದ್ದರು. ಅವಳು ನಿಜವಾಗಿ ಚುಂಬಿಸಿದ್ದಳೋ ಇಲ್ಲವೋ ನನ್ನ ಊಹೆಗಳ ಆಳಕ್ಕೂ ಸಹ ಅಜ್ಞಾತ. ನಾನು ಎದ್ದು ಕುಳಿತುಕೊಂಡಾಗ
ಅವಳು ಇನ್ನೂ ಮಲಗಿದಂತೆ ತೋರುವ ಮನಸ್ಸು ಮಾಡಿದಳು. ಆದರೆ ಅವಳ ನೆತ್ತಿ ಮೇಲೆ ಬಿದ್ದ ಚೂಡಾಲಿಗೆ ಸ್ವಲ್ಪ ನಡುಗವಿತ್ತು. ಅವಳ ತುಟಿಗಳು ಒಂದಷ್ಟು ಬಿಗಿ ಹಿಡಿದಂತೆ. ಅವಳು ನಿದ್ದೆಯಲ್ಲಿಲ್ಲ ಎಂಬುದು ಸ್ಪಷ್ಟ. ನಾನು ತಿರುಗಿ ಕುಳಿತಾಗ ಅವಳ ಕಣ್ಣುಗಳು ನಿಧಾನವಾಗಿ ತೆರೆದು ನನ್ನತ್ತ ನೋಡಿಯವು. ಆ ನೋಟದೆಯಿಂದ ಕೂಡಿದ ದಪ್ಪ ಮೌನ. ನೀನು ಎದ್ದುಬಿಟ್ಟಿಯಾ? ಅವಳ ಧ್ವನಿಯಲ್ಲಿ ಯಾವುದೇ ನಾಚಿಕೆಗೇಡಿತನವಿರಲಿಲ್ಲ. ಹೆಚ್ಚಾಗಿ ಒಂದು ನಿಗದಿತ ಶಾಂತಭಾವ. ಹೌದು. ನಿದ್ರೆ ಚೆನ್ನಾಗಿತ್ತಾ? ನನಗೆ ನಿದ್ದೆ ಬೇಕಾಗಿರಲಿಲ್ಲಯೇ? ಅವಳು ಸ್ಪಷ್ಟವಾಗಿ ಹೇಳಿದಳು. ನಾನು ಅವಳ ಹತ್ತಿರ ಕುಳಿತುಕೊಂಡೆ. ಅವನ ಬೆರಳಗಳ ನಡುವೆ ನನ್ನ ಬೆರಳನ್ನು ಜಾರಿಸಿದೆ. ಅವಳು ಬಿಡಲಿಲ್ಲ. ಬದಲಾಗಿ ಬಿಗಿಯಾಗಿ ಹಿಡಿದಳು. ನಿನ್ನ ಬಗ್ಗೆ ನಾನು ತಿಳಿಯದೇ ಇರೋಷ್ಟು ವರ್ಷ ಕಳೆದಿವೆ. ಅವಳ ಮಾತುಗಳಲ್ಲಿ ಒಂದು ನವೀನ ಪರಿಚಯದ ಛಾಯೆ. ಆದ್ರೆ ನಿನ್ನೆ ರಾತ್ರಿ ನಾನಾಗಿದ್ದೆ. ಅವಳು ತಿರುಗಿ ನನ್ನ ಕಡೆ ಬಂತು. ಆಗ ನಾವಿಬ್ಬರೂ ತಲೆಯ ಸಮೀಪ, ತುಟಿಗಳ ಗಡಿ ನಿಕಟ. ನೀನು ನನ್ನ ಬಗ್ಗೆ ಏನು ಭಾವಿಸ್ತೀಯಾ? ಅವಳ ಪ್ರಶ್ನೆ ಎಷ್ಟು ನೇರವಾಗಿ ಬಂದಿತ್ತೋ ಅಷ್ಟೇ ಬಡಿದ ಹೃದಯದ ಅಳಲು. ನಾನು ನಿನ್ನನ್ನು ಪ್ರೀತಿಸುತ್ತೀನಿ. ಆದರೆ ನಾನು ಕನ್ಫ್ಯೂಸ್ ಆಗಿದ್ದೀನಿ. ನಾನು ನನ್ನ ನಿಜವನ್ನು ಆ ಮಾತಿನಲ್ಲಿ ಹಾಕಿದ್ದೆ. ಅವಳು ನಗಿದಳು. ನೀನು ಬಾಲಕ ಅಲ್ಲ. ನಿನ್ನ ಕಣ್ಣುಗಳಲ್ಲಿ ಜ್ವಾಲೆಗಳಿವೆ. ಅವಳು ನನ್ನ ಕೈ ಹಿಡಿದು ತನ್ನ ಎದೆಯ ಹತ್ತಿರ ಇಟ್ಟಳು. ಇದು ನನ್ನಲ್ಲಿದೆ. ಆದರೆ ನಿನ್ನೆ ನಾವು ಏನು ಮಾಡಿಕೊಂಡೆವು ಅಂತ ನಾನು ಮರೆಯಲಾರೆ. ಅದೊಂದು ಸಂವಾದವಾಯ್ತು, ಮೌನದಿಂದ ಮಾತಿಗೆ ಹರಿದು ಬಂದ ಭಾವನೆಗಳ ಹೊಳೆ. ಅವಳ ಈ ಸ್ಪಷ್ಟತೆ ನನಗೆ ಆಶ್ಚರ್ಯ ಮತ್ತು ಆಕರ್ಷಣೆ ಎರಡನ್ನೂ ನೀಡಿತು. ಅವಳು ತಪ್ಪು ಮಾಡಿದಂತಿಲ್ಲ, ನಾನು ಅಲ್ಲ. ಆದರೆ ನಾವು ಸಮಾಜದ ಕಡೆ ನೋಡುವಾಗ ಅಜ್ಞಾತ ಬೆದರಿಕೆ ಮೂಡುತ್ತದೆ. ಅವಳು ನಿದ್ದೆಗೆ ತಿರುಗಿದರೂ ನಾನು ಅವಳ ಬೆನ್ನನ್ನು ಹಿಂಬಾಲಿಸುತ್ತೇನೆ. ಅವಳ ಬೆನ್ನು ಮೇಲೆ ಬೆರಳು ಜಾರಿಸುತ್ತಾ ನಾನು ಕೇಳಿದೆ, ಇದನ್ನು ನಾವು ಮುಂದುವರಿಸಬೇಡ? ಅವಳು ಒಂದಷ್ಟು ಹೊತ್ತಿಗೆ ಕಣ್ಣುಗಳನ್ನು ಬಿಚ್ಚಿದಳು. ಮುಂದೆ ಹೆಜ್ಜೆ ಹಾಕೋ ಮುಂಚೆ ನಾವು ನಮ್ಮ ನಡುವೆ ಏನಿದೆ ಅನ್ನೋದನ್ನು ಅರ್ಥಮಾಡಿಕೊಳ್ಳೋಣ. ಇದು ಇಚ್ಛೆ ಮಾತ್ರವೋ? ಪ್ರೀತಿ? ಅಥವಾ ಬೇರೇನೋ? ಅವಳ ಧ್ವನಿಯಲ್ಲಿ ಭಾವನೆಗಳ ತೀವ್ರತೆ ಇತ್ತು. ಹೀಗಾಗಿ ಆ ರಾತ್ರಿ ಎರಡನೆಯ ಭಾಗದ ಮೌನಕ್ಕೆ ನಾವು ಮಾತಿನ ಆಕಾರ ನೀಡಿದ್ದೆವು. ಅದರಲ್ಲಿ ಸ್ಪರ್ಶವಿತ್ತು, ಆಸೆಯಿತ್ತು, ಆದರೆ ಪ್ರಶ್ನೆಯೂ ಇತ್ತು. ಪ್ರೀತಿಯ ಅಂಜಲಿಯು ಮೌನದ ಬಿತ್ತನೆ ಆಧಾರವಾಗಿತ್ತು. ಅವನ ದೇಹ ನನ್ನ ಹತ್ತಿರ ಇದ್ದರೂ ನಾನಿನ್ನೂ ಅವಳ ಮನಸ್ಸಿಗೆ ನುಗ್ಗಲು ಹಡಪಡುತ್ತಿದ್ದೆ. ಮನೆಯವರು ಎದ್ದ ತಕ್ಷಣ ನಾವು ನಮ್ಮ ನಡುವಿನ ಎಲ್ಲವನ್ನೂ ಹಾಸಿಗೆ ಪಕ್ಕದಲ್ಲಿಯೇ ಬಿಡಬೇಕಾಯಿತು. ಹೆಜ್ಜೆಗಳ ಶಬ್ದ, ಸಮಾಧಾನದ ನಗು, ದಿನದ ಗೊಂದಲ ಆರಂಭವಾಯಿತು. ಆದರೂ ನಾವು ಎರಡೂ ಕಣ್ಣುಗಳಲ್ಲಿ ನೋಡುವಲ್ಲಿ ಮುಗಿಯದ ಮಾತುಗಳ ಪಥವಿತ್ತು. ಮೌನದ ಹಿಂದೆ ನಿರಂತರ ಭಾವನೆಗಳು ಹರಿದು ಹೋಗುತ್ತಿದ್ದವು. ಅತ್ತಿಗೆ ಮುಂಜಾನೆ ನನ್ನ ಹತ್ತಿರ ಬಂದು ನಕ್ಕಳು. ಇನ್ನು ರಾತ್ರಿ ಏನು ನಡೆಯೋದು ಗೊತ್ತಿಲ್ಲ. ಆದರೆ ನಿನ್ನೆ ಮೊದಲ ಬಾರಿಗೆ ನಾನು ನನ್ನನ್ನು ನೋಟಿಸಿದೆ. ನಾನು ಪ್ರತಿ ಉತ್ತರವಾಗಿ ನಗುವೊಂದನ್ನಷ್ಟೇ ಕೊಟ್ಟೆ. ಆ ನಗೆಯಲ್ಲಿ ನಾನಿಂದು ಬದಲಾಗಿದ್ದೆ. ಅಂದು ರಾತ್ರಿ ನಾನು ಮತ್ತೆ ಆ ಹಾಸಿಗೆಯತ್ತ ಹೆಜ್ಜೆ ಹಾಕಿದಾಗ ಹೃದಯದ ತೂಕ ಬೇರೆ ರೀತಿ ಇತ್ತು. ಮೌನ, ದೇಹ ಮತ್ತು ನಂಬಿಕೆಯ ನಡುವೆ ನಾವು ಮತ್ತೊಮ್ಮೆ ಮುಖಾಮುಖಿಯಾದವರೆನಿಸಿತು. ಅತ್ತಿಗೆ ಆಗಲೇ ಬಂದು ಮಲಗಿದ್ದಳು. ಈ ಬಾರಿಗೆ ನಾನು ಇದ್ದ ಕಡೆ ಅವಳ ಬದಿಗೆ ಹೋಗಲು ಸಂಕೋಚಿಸಲಿಲ್ಲ. ಅವಳು ಅವಳ ಪಕ್ಕದಲ್ಲಿ ಮಲಗಿದ ಕ್ಷಣ ಅವಳ ಬಾಯಿಯ ನಿಟ್ಟುಸುಂಟು ನನ್ನ ಉಸಿರನ್ನು ಬಿಸಿ ಮಾಡಿತು. ಆದಷ್ಟು ಚೆಂದದ, ಮೌನದ ಚುಂಬನೆ, ಅದು ನನ್ನ ಮೊದಲ ಪ್ರಾರ್ಥನೆ ಇದ್ದಂತೆ. ನಾನು ಅವಳ ತಲೆ ಹಿಡಿದು ನಾನೇ ಮೊದಲನೇ ಬಾರಿಗೆ ಅವಳ ತುಟಿಗೆ ಚುಂಬನ ನೀಡಿದೆ. ಅವಳು ತಡೆಯಲಿಲ್ಲ. ನಿಜಕ್ಕೂ ಅವಳು ಆ ಚುಂಬನದೊಳಗೆ ಕರಗಿ ಹೋದಳು. ಅವನ ತುಟಿಗಳು ನನ್ನನ್ನು ಒಳಗೆಳೆಯುತ್ತಿದ್ದವು. ಅವನ ದೇಹ ತಾಕಲಾಟದಿಂದ ಸ್ಪಂದಿಸುತ್ತಿತ್ತು. ನಾವಿಬ್ಬರೂ ಮೌನದ ನದಿಯಲ್ಲಿ ಈಜುತ್ತಿದ್ದೆವು. ಹಾಸಿಗೆ ಮೇಲೆ ನಾವು ಮೌನವಾಗಿ ಒಂದಾಗಿ ಹೋದಾಗ ನಮ್ಮ ಅಂಗಳದಲ್ಲಿ ದೀಪಗಳ ಮೃದುವಾದ ಬೆಳಕು ಬಿತ್ತು. ಆ ಬೆಳಕು ನಾವು ಮಾಡುತ್ತಿರುವುದನ್ನು ತೋರಿಸದಿರಲಿ ಎಂಬ ಭಯ ಇದ್ದರೂ ನಮ್ಮೊಳಗಿನ ಅಡಗಿಸಿಕೊಂಡ ಭಾವನೆಗಳು ಅಷ್ಟಕ್ಕಾಗಲೇ ಉರಿಯುತ್ತಿದ್ದರು. ಅವಳ ಎದೆ ಮೇಲೆ ನನ್ನ ತಲೆಯೂ ಇತ್ತು. ಅವಳ ಬೆರಳುಗಳು ನನ್ನ ಕೂದಲಲ್ಲಿ ಹರಿಯುತ್ತಿದ್ದವು. ನೀನು ನನ್ನನ್ನು ಪ್ರೀತಿಸುತ್ತೀಯಾ ಅಥವಾ ಕೇವಲ ಈ ಮನಸ್ಸಿನ ತಲೆಕೆಡಿಕೆಗೆ ಬಲಿಯಾಗಿ?
ಅವಳು ಮಾತು ಮಾಡುತ್ತಿದ್ದರೂ ಆ ಧ್ವನಿ ತುಟಿಗಳ ಮಧ್ಯದಲ್ಲಿಯೇ ಸೆರೆಯಾದಾಗಿಯೇ. ನಾನು ನಿನ್ನನ್ನು ಈ ಒಂದು ನಿಸ್ವಾರ್ಥ ಮೌನಕ್ಕೆ ಪ್ರೀತಿಸುತ್ತೀನಿ. ಈ ದೇಹ ಮಾತ್ರವಲ್ಲ, ನಿನ್ನ ತೊಳಲಾಟಕ್ಕೂ ನಾನು ಜೀವ ಕೊಡ್ತೀನಿ. ಅದು ನನ್ನ ಅಂತರಾಳದಿಂದ ಬಂದ ಮಾತು. ಅವಳು ನನ್ನ ಕೈ ಹಿಡಿದು ತನ್ನ ಎದೆಗೆ ಇಟ್ಟಳು. ಅಲ್ಲಿಂದ ನನ್ನ ಮನಸ್ಸಿಗೆ ನಾನಾಗಿಯೇ ಪಥವಿಟ್ಟುಕೊಂಡೆ. ನಾವು ಹಾಸಿಗೆಯ ಮೇಲೆ ಒಂದಾಗಿ ಮುತ್ತು ನಿಡುಸುಂಟು ಚಾಚಿದ ಕೈಗಳ ನಡುವೆ. ನಮ್ಮ ದೇಹಗಳು ಪ್ರೇಮದ ಶಬ್ದವಿಲ್ಲದ ಮೂರ್ತಿಗಳಾಗಿದ್ದವು. ಆ ಕ್ಷಣಗಳು ಕೆಲವೇ ನಿಮಿಷಗಳು ಇರಬಹುದು. ಆದರೆ ನನ್ನ ಜೀವನದ ದೀಪವಾಗಿ ಅದು ಮಿಗಿಲಾಗಿ ಹತ್ತಿತು. ಅವಳು ನನ್ನ ಬಳಿ ಬಿದ್ದು ನಗಿದಳು. ನಾನೀಗ ನಿಜವಾಗಿಯೂ ನನ್ನನ್ನು ಕಂಡೆ. ನಾನು ಉತ್ತರಿಸಲಿಲ್ಲ. ಏಕೆಂದರೆ ನಾನು ನಿಜವಾಗಿಯೂ ನಿಶ್ಶಬ್ದನಾಗಿದ್ದೆ. ಬೆಳಗ್ಗೆ ಅತ್ತಿಗೆ ಎದ್ದು ನನ್ನ ಕೈ ಹಿಡಿದಳು. ನಿನ್ನ ಕೈಲಿ ನಾನಿದ್ದೆ ಹೋಗಿದ್ದೆ. ಇನ್ನು ನಾನು ಎಚ್ಚರವಾಗಿರೋಷ್ಟು ನನ್ನದೇ ಆಗಿದ್ದೀನಿ. ನಾನು ನಗಿದೆ. ಅವಳ ಹತ್ತಿರ ಬಂದು ಕೂದಲ ಹಿಂಡಿದೆ. ನಿನ್ನ ಮೌನ ನನ್ನ ಹೃದಯಕ್ಕೆ ಪಾಠವಾಗಿತ್ತು ಅತ್ತಿಗೆ. ಈ ಮೌನ ಪ್ರೀತಿಯ ಧ್ವನಿಯಾಗಿರುತ್ತೆ. ಆ ದಿನದಿಂದ ಬಳಿಕ ನಾವು ಯಾವಾಗಲೂ ಒಂದೇ ಹಾಸಿಗೆ ಹಂಚಿಕೊಳ್ಳಲಿಲ್ಲ. ಆದರೆ ನಮ್ಮ ಹೃದಯಗಳು ಹಂಚಿಕೊಂಡವು. ಮೌನದೊಳಗಿನ ಪ್ರೀತಿಯ ಬಾಂಧವ್ಯ. ಹಾಸಿಗೆ ಮೀರಿ ನಿಂತ ಸಂಬಂಧ. ಕೊನೆಯ ಸಾಲು. ಅಜಾಣದ ಮೌನದಿಂದ ಹುಟ್ಟಿದ ಪ್ರೀತಿ ನಮ್ಮ ನಡುವೆ ಶಬ್ದವಿಲ್ಲದ ಜೀವಂತ ಸಂಬಂಧವಾಯಿತು.